ಸ್ನೇಹಿತರೆ, ಬೇರೆಯವರು ಎಷ್ಟು ಪಟ್ಪಟ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾರಲ್ವ, ನಮ್ಗೆ ಯಾಕೆ ಹಂಗಾಗ್ತಿಲ್ಲ ಅಂತ ಯಾವತ್ತಾದ್ರೂ ನಿಮ್ಗೆ ಅನಿಸಿದ್ಯಾ? ಅದರಲ್ಲಿ ದೊಡ್ಡ ಮ್ಯಾಜಿಕ್ ಏನಿಲ್ಲ ಬಿಡಿ. ಅವರು ಕಲಿಯೋ ಟೆಕ್ನಿಕ್ ಬೇರೆ ಅಷ್ಟೇ. ಆ ಹಳೆ ಮೆಥಡ್ಸ್ ಎಲ್ಲ ಇನ್ಮುಂದೆ ನೀವು ಬಿಟ್ಬಿಡಿ. ಇಂಗ್ಲೀಷ್ ಕಲಿಬೇಕಾದ್ರೆ ನಾವೆಲ್ಲ ಮಾಡೋ ಒಂದು ದೊಡ್ಡ ತಪ್ಪೇನು ಗೊತ್ತಾ? ಕನ್ನಡದಿಂದ ಇಂಗ್ಲೀಷ್ಗೆ ಒಂದೊಂದೇ ಪದನ ನಾವು ಮೈಂಡ್ನಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನು ನಾವು ಫಸ್ಟ್ ನಿಲ್ಲಿಸ್ಬೇಕು. ನೀವು ಯಾವುದೇ ಭಯ ಇಲ್ಲದೆ ಇಂಗ್ಲೀಷ್ನಲ್ಲಿ ಡೈರೆಕ್ಟಾಗಿ ಥಿಂಕ್ ಮಾಡಿ ಮಾತಾಡೋಕ್ಕೆ ಅಂತ ಒಂದು ಸೀಕ್ರೆಟ್ ಟ್ರಿಕ್ಕನ್ನು ನಾನು ನಮ್ಮ ಕ್ಲಾಸ್ನಲ್ಲಿ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಈ ಒಂದು ಟ್ರಿಕ್ ನಿಮ್ಮ ಲರ್ನಿಂಗ್ ಸ್ಪೀಡ್ನ ಕಂಪ್ಲೀಟಾಗಿ ಡಬಲ್ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗಾದರೆ ತಡವೇಕೆ, ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ನಾನು ಇವತ್ತು ಬೇಗ ಮನೆಗೆ ಬರ್ತೀನಿ. I will come home early today. I will come home early today. ಈ ಕೆಲಸ ಇವತ್ತೇ ಮುಗಿಬೇಕು. This work must be finished today. This work must be finished today. ನನಗೆ ಸ್ವಲ್ಪ ತಲೆ ಸುತ್ತು ಬರ್ತಿದೆ. I'm feeling a little dizzy. I'm feeling a little dizzy. ಮಳೆ ಬರೋ ತರ ಇದೆ, ಛತ್ರಿ ತಗೊಂಡು ಹೋಗಿ. It looks like it's going to rain. Take an umbrella. It looks like it's going to rain. Take an umbrella. ನಾನು ನನ್ನ ಪರ್ಸ್ ಮರೆತು ಬಂದಿದ್ದೇನೆ. I forgot my purse. I forgot my purse. ಟೇಬಲ್ ಮೇಲಿಂದ ಆ ಬುಕ್ ತಗೋ. Take that book from the table. Take that book from the table. ನನಗೆ ಇವತ್ತು ಏನೂ ತಿನ್ನಕ್ಕೆ ಇಷ್ಟ ಆಗ್ತಾ ಇಲ್ಲ. I don't feel like eating anything today. I don't feel like eating anything today. ನೀರು ಕುದಿಯುತ್ತಿದೆ, ಸ್ಟವ್ ಆಫ್ ಮಾಡಿ. The water is boiling, turn off the stove. The water is boiling, turn off the stove. ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ. Look, your phone is ringing. Look, your phone is ringing. ನಾಳೆ ಬೆಳಿಗ್ಗೆ ಪಾರ್ಕ್ಗೆ ಹೋಗೋಣ. Let's go to the park tomorrow morning. Let's go to the park tomorrow morning. ನನ್ನ ಹತ್ರ ಈಗ ಕ್ಯಾಶ್ ಇಲ್ಲ. I don't have a cash right now. I don't have a cash right now. ಅವರು ಇನ್ನೂ ಬಂದಿಲ್ಲ. They haven't come yet. They haven't come yet. ಸ್ವಲ್ಪ ಉಪ್ಪು ಪಾಸ್ ಮಾಡ್ತೀರಾ? Can you pass me some salt? Can you pass me some salt? ರೂಮ್ ತುಂಬಾ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. The room is very dirty. It needs to be cleaned. The room is very dirty. It needs to be cleaned. ನಾಳೆ ನಾನು ಫ್ರೀ ಇರಲ್ಲ. I want to be free tomorrow. I want to be free tomorrow. ನನಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. This dress looks very good on me. This dress looks very good on me. ಬೇಗ ಸ್ನಾನ ಮಾಡ್ಕೊಂಡು ಬಾ. Take a shower quickly and come. Take a shower quickly and come. ಇವತ್ತು ಬಿಸಿಲು ಜಾಸ್ತಿ ಇದೆ. It is very sunny today. It is very sunny today. ನಿನ್ ಕೆಲಸ ಮುಗೀತಾ? Is your work done? Is your work done? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. Don't just waste time. Don't just waste time. ನಾನು ನಿಮ್ಮ ಜೊತೆ ಒಂದು ನಿಮಿಷ ಮಾತಾಡಬೇಕು. I need to talk to you for a minute. I need to talk to you for a minute. ನಾನು ನನ್ನ ಗಾಡಿ ಕೀ ಕಳ್ಕೊಂಡಿದ್ದೆ. I lost my vehicle keys. I lost my vehicle keys. ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. I don't have the habit of drinking coffee. I don't have the habit of drinking coffee. TV remote ಎಲ್ಲಿಟ್ಟೆ? Where did you keep the TV remote? Where did you keep the TV remote? ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋ. Sit quietly for a while. Sit quietly for a while. ನಾನು ದಿನ ಜಿಮ್ಗೆ ಹೋಗ್ತೀನಿ. I go to the gym every day.
I go to the gym every day. ನನಗೆ ಅದೆಲ್ಲ ಗೊತ್ತಿಲ್ಲ. I don't know all that. I don't know all that. ನಿಮ್ಮ ಬ್ಯಾಗ್ ಅಲ್ಲಿ ಇಡಿ. Keep your bag there. Keep your bag there. ನನಗೆ ಸ್ವಲ್ಪ ಜ್ವರ ಬಂದ ಹಾಗೆ ಆಗ್ತಿದೆ. I feel like I'm getting a fever. I feel like I'm getting a fever. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. Don't worry, everything will be alright. Don't worry, everything will be alright. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂಥ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸ್ಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಇಂಗ್ಲಿಷ್ ಕಲಿಯಿರಿ, ಇಂಗ್ಲಿಷ್ ಮಾತಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.